ಪಕ್ಷದಲ್ಲಿ ಒಂದು ಬಹಳ ದೊಡ್ಡ ಪ್ರಮಾಣದ ಬೆಳವಣಿಗೆ ಆಗಿದೆ. ನಿನ್ನೆ ಕೇಂದ್ರ ಶಿಸ್ತು ಸಮಿತಿ ಒಂದು ದಿಟ್ಟವಾದಂತಹ ನಿರ್ಧಾರವನ್ನು ಕರ್ನಾಟಕದ ರಾಜಕಾರಣದಲ್ಲಿ ತೆಗೆದುಕೊಂಡಿದೆ. ಭಾರತೀಯ ಜನತಾ ಪಕ್ಷದಿಂದ ಬಸನಗೌಡ ಯತ್ನಾಳ್ ಅವರನ್ನು 6 ವರ್ಷದ ಕಾಲ ಉಚ್ಚಾಟಿಸಲಾಗಿದೆ. 3ನೇ ಬಾರಿಗೆ ಅವರನ್ನು ಪಕ್ಷ ಉಚ್ಚಾಟಿಸ್ತಾ ಇರೋದು ಇದು ಕೂಡ ಪಕ್ಷದಲ್ಲಿ ಇದೊಂದು ದಾಖಲೆ. ಹಿಂದೆ ಯಾರನ್ನು ಕೂಡ 3 ಬಾರಿ ಉಚ್ಚಾಟನೆ ಆಗಿಲ್ಲ ನನ್ನ ರಾಜಕೀಯ ಅನುಭವದಲ್ಲಿ. ಇದೊಂದು ಹೊಸ ಬೆಳವಣಿಗೆ. ಭಾಳಷ್ಟು ಕೇಂದ್ರ ಶಿಸ್ತು ಸಮಿತಿ ಕೂಲಂಕಷವಾಗಿ ವಿಚಾರಣೆಯನ್ನು ಮಾಡಿ ಇವರಿಂದ ಪಕ್ಷಕ್ಕೆ ಹಾನಿ ಆಗ್ತಾ ಇದೆ ಅನ್ನುವಂಥ ಕಂಡು ಬಂದ ಹಿನ್ನೆಲೆಯಲ್ಲೇ ಇವರನ್ನು ಪಕ್ಷದ ಉಚ್ಚಾಟನೆ ಮಾಡಿದೆ. ಬೇರೆ ಯಾವುದೇ ಕಾರಣಕ್ಕೆ ಯಡಿಯೂರಪ್ಪನ ಬೈದರು, ವಿಜೇಂದ್ರ ಬೈದರು ಅನ್ನೋದಕ್ಕಿಂತ ಇವರಿಂದ ಪಕ್ಷಕ್ಕೆ ಹಾನಿ ಆಗ್ತದೆ ಅನ್ನುವಂಥ ಶಿಸ್ತು ಸಮಿತಿ ಗಮನಕ್ಕೆ ಬಂದಾಗ ಇವರನ್ನು ಪಕ್ಷ ಒಂದು ಉಚ್ಚಾಟನೆ ಕ್ರಮ ಕೈಗೊಂಡಿದೆ. ಒಳ್ಳೆಯ ಒಂದು ಕ್ರಮವನ್ನು ಪಕ್ಷ ತೆಗೆದುಕೊಂಡಿದೆ. ನಾನು ಸ್ವಾಗತ ಮಾಡ್ತೇನೆ ಮತ್ತು ಇದರಿಂದ ಪಕ್ಷಕ್ಕೆ ಯಾವುದೇ ರೀತಿ ಹಾನಿ ಆಗಂಗಿಲ್ಲ. ಸಣ್ಣ ಪುಟ್ಟ ಪ್ರತಿಭಟನೆಗಳು, ಹೇಳಿಕೆಗಳು, ರಾಜೀನಾಮೆಗಳು ಸ್ವಾಭಾವಿಕವಾಗಿ ಒಬ್ಬ MP ಆದಂಥವ್ರಿಗೆ, MLA ಇದ್ದಂಥವ್ರಿಗೆ, ಹಲವಾರು ಸಂಸ್ಥೆಗಳು ನಡೆಸೋಂಥವ್ರಿಗೆ ಅಭಿಮಾನಿಗಳು, ಕಾರ್ಯಕರ್ತರು, ಸಿಬ್ಬಂದಿ ಈ ಥರ ಇರ್ತದೆ, ಅವರು ವ್ಯಕ್ತಪಡಿಸ್ತಿರ್ತಾರೆ. ಇದು ಸ್ವಾಭಾವಿಕವಾಗಿ ಆದಂಥದ್ದು. ಯಾಕಂದರೆ ನಗರ ಅವರು ಶಾಸಕರಿರೋದ್ರಿಂದ ಅವರೇ ಆದಂಥ ಒಂದು ಬಳಗ ಪದಾಧಿಕಾರಿಗಳಿದ್ದರು, ಅವ್ರು ಕೊಟ್ಟಿರ್ಬೋದು. ಅದ್ರ ಬಗ್ಗೆ ನಂದೇನಿದು ಇಲ್ಲ. ಇವತ್ತು ಯಾರೋ ಒಬ್ಬರು ಇಬ್ಬರು ರಾಜೀನಾಮೆಗೆ ಇದಕ್ಕೆ ಇವತ್ತು ಪಕ್ಷಕ್ಕೆ ತೊಂದರೆ ಆಗಂಗಿಲ್ಲ. ಉತ್ತರ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಗಟ್ಟಿಯಾಗಿ ಬೆಳೀತದೆ ಅನ್ನೋಂಥ ವಿಶ್ವಾಸದ ಸಮಾಜದಲ್ಲಿ ಕೂಡ ನಮ್ಮ ಪಕ್ಷದ ಎಲ್ಲ ಸಮಾಜ ನಾಯಕರನ್ನು ಬೆಳೆಸುವಂಥ ಪ್ರಯತ್ನದಲ್ಲಿದೆ. ಭಾಳಷ್ಟು ಎಲ್ಲ ಸಮಾಜದ ನಾಯಕರು ಬೆಳೆಸಿದ್ದಾರೆ. ಯಾವುದೇ ರೀತಿ ಸಮಾಜದ ಒಂದು ಜನರನ್ನು ಕೂಡ ನಮ್ಮ ಕೈ ಬಿಡೋದಿಲ್ಲ ಅನ್ನೋಂಥ ವಿಶ್ವಾಸ ನಮಗಿದೆ.